ಶಿಕ್ಷಣ ಸಂಸ್ಥೆ ಸರ್, ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಆಗಿದೆ, ಇಡಿ ದಾಳಿ ಆಗಿದೆ. ಸೊ ಇದನ್ನು ಪೊಲಿಟೈಸ್ ಮಾಡ್ತಾರೆ. ಈಗ ಐಟಿ ಆಗ್ಲಿ ಇಡಿ ಆಗ್ಲಿ ಇಟ್ ಇಸ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಅವ್ರಿಗೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದಂತ ಸಂದರ್ಭದಲ್ಲಿ ಬಹುಶಃ ಅವ್ರಿಗೆ ಕೆಲವೊಂದಷ್ಟು ಮಾಹಿತಿಗಳು ಸಂಗ್ರಹಣ ಆಗಿರ್ಬೋದು, ಆ ಹಿನ್ನೆಲೆಯಲ್ಲಿ ತಗೊಂಡಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ಅವರು ಯಾವ ರೀತಿ ತನಿಖೆ ಏಜೆನ್ಸಿ ಆಗಿ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅದು ಅವರು ಹೊರಗೆ ಬಂದ ಮೇಲೆ ಬಹುಶಃ ಅದ್ರ ಮೇಲೆ ನಾವು ಇನ್ನು ವಿಸ್ತಾರವಾಗಿ ಚರ್ಚೆ ಮಾಡ್ಬೋದು. ಇದು ನನಗೆ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಪಡೆದುಕೊಂಡಿಲ್ಲಣ್ಣ. ಬಟ್ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿದ ಮಾತ್ರಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಜಿಲ್ಲೆ ಅಭಿವೃದ್ಧಿ ಕಾಣ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ. ಬಟ್ ಐ ಡೋಂಟ್ ನೋ ಅಬೌಟ್ ದಟ್. ಇದೇನು ಒಪ್ಪಿಗೆ ಆಗಿದೆಯೋ ಕ್ಯಾಬಿನೆಟ್ ಅಲ್ಲಿ ಏನಾಗಿದೆ ಐ ಡೋಂಟ್ ನೋ. ಬಟ್ ನೋಡೋಣ, ಅದೇನು ನೋಡ್ಕೊಂಡು ಮುಂದಕ್ಕೆ ಮಾತಾಡ್ತೀವಿ. ಇನ್ನೇನು ಕೂಡ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡ್ಕೊಂಡಿದ್ರು, ಅದಾದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅದನ್ನು ರಿಜೆಕ್ಟ್ ಮಾಡ್ತೀವಿ, ಮತ್ತೊಮ್ಮೆ ಆ ಸಾಹಸವನ್ನ ಕೈ ಹಾಕ್ತಿದ್ದಾರೆ. ಸೊ ಅದಕ್ಕೆ ಜೆಡಿಎಸ್ ಏನಾದ್ರು ಹೋರಾಟದ ರೂಪ ಅಥವಾ ಬೇರೆ ರೀತಿ ಏನಾದ್ರು ಪ್ರಯತ್ನ? ನಾನು ಇದಕ್ಕೋಸ್ಕರನೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡ್ತಾ ಇರ್ತೀನಿ ಅಣ್ಣ. ಇದನ್ನ ವಿಷಯ ತಿಳ್ಕೊಂಡು ನಾವು ಮಾತಾಡ್ತೀವಿ. ನಿಮ್ಗೆ ಒಪ್ಪಿಗೆ ಇದೆಯಾ ಸರ್? ಬೆಂಗಳೂರು ದಕ್ಷಿಣ ರಾಮನಗರ ಹೆಸರಲ್ಲಿ ನಿಮ್ಮ ತಂದೆಯವರು ಅದನ್ನ ಜಿಲ್ಲೆನ ಪ್ರಾರಂಭ ಮಾಡಿದ್ರು, ಅದನ್ನ ಬದಲಾವಣೆ ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್. ಒಪ್ಪಿಗೆ ಇದೆಯಾ ಸರ್? ಇಲ್ಲಿ ಪಾಯಿಂಟ್ ಏನಂದ್ರೆ ಅವ್ರು ಬಂದ್ರು ಒಂದ್ ಹೆಸರಿಟ್ರು, ಇವ್ರು ಬಂದ್ರು, ಮತ್ತೆ ರಾಜಕೀಯವಾಗಿ ಇವ್ರೊಂದು ಲಾಭ ತಗೊಳ್ಬೇಕು ಅಂತ ಇವ್ರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆನ್ ಡೆವಲಪ್ಮೆಂಟ್ ಅಷ್ಟೇ. ಈಗ ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ. ಇವತ್ತಲ್ಲೇನು ಬಿಡದಿಲಿ ಟೌನ್ಶಿಪ್ ಬಗ್ಗೆ ಕೆಂಚಕಾರನಹಳ್ಳಿ ಇರ್ಬೋದು, ಬಿಡದಿ ಇರ್ಬೋದು, 10,000 ಎಕರೆ ಏನು ಅಕ್ವಿಸಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅವತ್ತು ಪಾಪ ಹೇಳಿದ್ರು ಕುಮಾರಣ್ಣ ಅವ್ರ ಬಗ್ಗೆ. ಇಲ್ಲ, ಕುಮಾರಣ್ಣ ಅವರು ಫೌಂಡೇಶನ್ ಲೇ ಮಾಡಿದ್ದು ಮೊದಲನೇ ಬಾರಿ ಅವರು ಈ ತರ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಅಂತ. ಬಟ್ ಅಲ್ಟಿಮೇಟ್ಲಿ ನಾನು ಒಂದು ಪ್ರಶ್ನೆನ ಕೇಳಲಿಕ್ಕೆ ಬಯಸ್ತೇನೆ, ಇನ್ಕ್ಲೂಡಿಂಗ್ ಅಬೌಟ್ ದ ಬಿಡದಿ ಟೌನ್ಶಿಪ್. ನಾನು ಮಾತಾಡಬೇಕಾಗಿದೆ ಪಾಯಿಂಟ್ ಮುಂದೆ ಮಾತಾಡ್ತೀನಿ. ದಟ್ ಅಲ್ಲಿ ಇವತ್ತೇನು ಕಾಂಗ್ರೆಸ್ನ ಜಿಲ್ಲೆನಲ್ಲಿ 4 ಜನ ಶಾಸಕರಿದ್ದಾರೆ. ರೈತರು ಅನೇಕ ಜನ ಆಯೋಗ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ರೋಚ್ ಆಗಿದ್ದಾರೆ, ನಮ್ಮನ್ನು ಭೇಟಿ ಮಾಡಿದ್ದಾರೆ. ಇಲ್ಲಿ ಅಕ್ವಿಸಿಷನ್ ಆಗ್ತಕ್ಕಂಥದ್ದಾದ್ರೆ ಅದಕ್ಕೆ ಪೂರಕವಾಗಿ ರೈತರ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಇಲ್ಲಿವರೆಗೂ ಏನಾದ್ರು ಮಾಡಿದ್ದೀರಾ? ಯಾವ್ದಾದ್ರು ಕಮಿಟಿ ಮಾಡ್ಕೊಂಡಿದ್ದೀರಾ? ಅವ್ರನ್ನ ಕರೆದು ಯಾರಿಗಾದ್ರೂ ಕಷ್ಟ ಸುಖ ಕೇಳಿದ್ದೀರಾ? ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು? ಅದೆಂತದೋ 50-50 ಅನುಪಾತದಡಿ ನಾವು ಸೈಟ್ಗಳು ಕೊಡ್ತೇವೆ, ಕೇಳಿದಷ್ಟು ದುಡ್ಡು ಕೊಡ್ತೇವೆ ಅಂತ ಸುಮ್ನೆ ಬಂದು ಪ್ರೆಸ್ ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಬಟ್ ಅಲ್ಲಿರ್ತಕ್ಕಂಥ 4 ಜನ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ರೈತರ ಮನೆಗೆ ಭೇಟಿಯಾಗಿದ್ದೀರಿ? ಇಲ್ಲ ನಿಮ್ಗೆ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಳಿ, ನಾವು ಹೋಗ್ತೀವಿ, ಭೇಟಿ ಮಾಡ್ತೀವಿ ರೈತರನ್ನ. ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಜನತಾದಳ ಪಕ್ಷ ಮಾಡುತ್ತೆ. ಧನ್ಯವಾದ. ಥ್ಯಾಂಕ್ ಯು.